ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆಯವ್ರು ನೋಡಿ ಕರೆಂಟ್ ಬಂದಿಲ್ಲ ಅಂತ ಟೈಮ್ ನೋಡ್ತಿದ್ದಾರೆ. ಕರೆಂಟ್ ಬಂದ್ರೆ ಸ್ವಲ್ಪ ಸೌತೆಗಿಡ ಗೊಬ್ಬರ ಬಿಡಬೇಕು, ಹಾಗಾಗಿ ಟೈಮ್ ನೋಡ್ತಾ ಇದ್ದಾರೆ. ಇನ್ನು ಟೈಮ್ ಇದೆ ಕರೆಂಟ್ ಬರೋಕ್ಕೆ ಅಂತ ಒಳಗಡೆ ಹೋದ್ರು. ನನ್ನ ಮಗಳು ನೋಡಿ ಅವ್ರ ಅಪ್ಪನಿಂದ ಅಪ್ಪ ಅಪ್ಪ ಅಂತ ಹೋಗ್ತಾ ಇದ್ದಾಳೆ. ಈಗ ಕರೆಂಟ್ ಬಂತು, ನಮ್ಮ ಅತ್ತೆನ ಕೂಗ್ತಾ ಇದಾರೆ, ಅಮ್ಮ ಬಾ ಕರೆಂಟ್ ಬಂದೈತೆ, ಅಮ್ಮನ ಬಟ್ಟೆ ಹೋಗಿ ಅಂತೇಳಿ ಕೂಗ್ತಾ ಇದ್ದಾರೆ. ನಮ್ಮ ಅತ್ತೆ ಬಂದು ಬಟ್ಟೆ ತೊಳಿತಾ ಇದ್ದಾರೆ. ನಮ್ಮಮ್ಮ ನಾವು ಹಿತಶ್ರೀವು ಬಟ್ಟೆ ತೊಳಿತಾ ಇದ್ದಾರೆ. ನಮ್ಮ ಮನೆಯವರು ಈಗ ಸೌತೆ ಗಿಡಕ್ಕೆ ಔಷಧಿ ಬಿಡ್ಬೇಕಾಗಿತ್ತಲ್ವಾ, ಅದಕ್ಕೆ ಔಷಧಿ ಬಿಡ್ತಾ ಇದ್ದಾರೆ ನೋಡಿ. ಔಷಧಿ ಬಿಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಔಷಧಿ ಬಿಟ್ಟಿಲ್ಲ, ಇನ್ನು ಔಷಧಿ ಬಿಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬಕೆಟ್ಗೆ ಗೊಬ್ಬರ ಹಾಕೊಂಡ್ ಬಂದಿದ್ದಾರೆ, ಅದಕ್ಕೆ ನೀರ್ ಬಿಡ್ಕೊತಾ ಇದ್ದಾರೆ. ನೀರ್ ಬಿಡ್ಕೊಂಡು ಡ್ರಮ್ನ ಎಲ್ಲ ಸರಿ ಮಾಡ್ಕೊತಾ ಇದ್ದಾರೆ. ನನ್ ಮಗಳು ನಾನೇ ಬಿಡ್ತೀನಪ್ಪ ಕೊಡು ಅಂತೇಳಿ ಅವಳೇ ಬಿಡ್ತಾ ಇದ್ದಾಳೆ ನೀರ. ಬಕೆಟ್ ಅಲ್ಲಿರೋ ಔಷಧಿ ಕರಗಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡ್ಡಿ ತಗೊಂಡೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನನ್ ಮಗಳು ನೀರ್ ಬಿಡ್ತಾ ಇದ್ದಾಳೆ. ಅವ್ರ ಅಪ್ಪ ಬೈತಾ ಇದ್ದಾರೆ, ಹೋಗು ಇಲ್ಲೆಲ್ಲ ಬರ್ಬೇಡ ಅಂತ ಅಂದು. ಇಲ್ಲ ನಾನು ಹೋಗಲ್ಲಪ್ಪ ಅಂತ ಹೇಳ್ಬಿಟ್ಟು ನೀರ್ ಬಿಡ್ತಾ ಇದ್ದಾಳೆ ನೋಡಿ. ನಮ್ಮ ಮನೆಯವ್ರು ಫುಲ್ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಕೋಲ್ ತಗೊಂಡ್ ತಿರುಗುತ್ತಾ ಇದ್ದಾರೆ. ಅಲ್ಲಿ ತಿರುಗ್ಬಿಟ್ಟು ಡ್ರಿಪ್ಗೆ ನೀರ್ ಹೋಗೋದಕ್ಕೆ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ನಿಂತಿದ್ದಾರೆ. ಬಕೆಟ್ ಫುಲ್ ತುಂಬಾವರೆಗೂ ನೀರ್ ಬಿಡ್ಕೊತಾ ಇದ್ದಾರೆ. ನನ್ನ ಮಗಳು ನೀರ್ ಬಿಡು ಅಂದ್ರೆ ಒಂದ್ಸಲಿ ಬಕೆಟಿಗೆ ಬಿಡ್ತಾಳೆ, ಒಂದ್ಸಲಿ ಸೈಡಿಗೆ ಬಿಡ್ತಾಳೆ. ಅವ್ರ ಅಪ್ಪ ಬೈತಾ ಇದ್ದಾರೆ ನೋಡಿ. ಬಕೆಟ್ ಇಲ್ಲಿ ಇನ್ನೂ ಕರಗಿಲ್ಲ ಔಷಧಿ, ಅದನ್ನ ಮಿಕ್ಸ್ ಮಾಡ್ಕೊತಾ ಇದಾರೆ ಗೊಬ್ಬರ. ಈಗ ಸೌತೆ ಗಿಡದವ್ರು ಔಷಧಿ ಕೊಟ್ಟಿದ್ದಾರೆ, ಆ ಔಷಧಿನ ಡ್ರಮ್ಗೆ ಹಾಕ್ತಾ ಇದ್ದಾರೆ. ಡ್ರಮ್ಗೆ ಹಾಕ್ಬಿಟ್ಟು ಡ್ರಮ್ ತುಂಬಾ ನೀರ್ ಹಿಡಿಬೇಕು. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ. ಅದನ್ನ ಔಷಧಿ ಇತ್ತಲ್ವಾ, ಅದಕ್ಕೆ ನೀರ್ ಹಾಕೊಂಡ್ಬಿಟ್ಟು ಮತ್ತೆ ಡ್ರಮ್ ಒಳಗಡೆ ಹಾಕ್ತಾ ಇದ್ದಾರೆ. ಅದ್ರೊಳಗಡೆ ಇರೋ ಔಷಧಿನೆಲ್ಲ ಅದಕ್ಕೆ ಡ್ರಮ್ಮಿಗೆ ನೀರ್ ಬಿಟ್ಕೋತಾ ಇದ್ದಾರೆ. ನೀರ್ ಬಿಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಸೋಸ್ಕೋಬೇಕಂತ ಹೇಳ್ಬಿಟ್ಟು ಅದ್ರೊಳಗಡೆ ಒಂದ್ ಜಾಲ್ರೆ ಬೇರೆ ಐತೆ, ಅದ್ರಲ್ಲಿ ಸೋಸ್ಕೊಂಡಿದ್ದಾರೆ. ಡ್ರಮ್ಗೆ ನೀರ್ ಬಿಡ್ಕೋತಾ ಇದಾರೆ. ಡ್ರಮ್ ಒಂದ್ ಅರ್ಧ ಡ್ರಮ್ ಆಗೋವರೆಗೂ ನೀರ್ ಬಿಡ್ಕೋತಾರೆ. ಆಮೇಲೆ ಬಕೆಟ್ ಅಲ್ಲಿ ಇರ್ತಕ್ಕಂಥ ಔಷಧಿನ ಅದಕ್ಕೆ ಹಾಕ್ತಾರೆ ನೋಡಿ. ಇದನ್ನ ಮತ್ತೆ ಬಕೆಟ್ ಅಲ್ಲಿರೋ ಔಷಧಿನ ಚೆನ್ನಾಗಿ ತಿರುಗುತ್ತಾ ಇದಾರೆ. ಗೊಬ್ಬರ ಹಾಕಿದಾರಲ್ವಾ, ಅದನ್ನ ತಿರುಗುತ್ತಾ ಇದಾರೆ ಕಡ್ಡಿ ತಗೊಂಡು. ಯಾವುದೇ ಆಗ್ಲಿ ಔಷಧಿನ ಕೈಯಿಂದ ತಿರುಗಕ್ ಹೋಗ್ಬಾರ್ದು. ಒಂದ್ ಕಡ್ಡಿ ಇಲ್ಲ ಒಂದ್ ಕೋಲು ಏನಾದ್ರು ಸಹಾಯದಿಂದ ತಿರುಗಿಕೊಳ್ಳೋದು ಬೆಸ್ಟ್. ಯಾಕಂದ್ರೆ ಮುಂದೆ ಸೈಡ್ ಎಫೆಕ್ಟ್ಗಳು ಆಗ್ಬಿಡುತ್ತೆ. ಹಂಗಾಗಿ ಅವರು ಕಡ್ಡಿಯಿಂದ ತಿರುಗುತ್ತಾ ಇದ್ದಾರೆ ನೋಡಿ. ಡ್ರಿಪ್ಪಿಗೆ ನೀರ್ ಬಿಟ್ಟಿದ್ದಾರೆ. ಈಗ ನಾನು ಅದು ಹೆಂಗ್ ಹೋಗ್ತಿದೆ ಅಂತ ನೋಡೋಣ ಅಂತ ಬಂದಿದ್ದೀನಿ ನೋಡಿ. ಡ್ರಿಪ್ ಪೈಪ್ ಇಂದ ನೀರು ಹೋಗ್ತಾ ಇದೆ. ನೀರು ಸೌತೆ ಗಿಡಕ್ಕೆ ಹೋಗ್ತಾ ಇದೆ. ನಮ್ಮ ಮನೆಯವ್ರಿಗೂ ಹೋಗ್ತಾ ಇದೆಯಾ ಇಲ್ವೋ ಅಂತ ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲೆಲ್ಲ ಹೋಗ್ತಾ ಐತೆ ಎಲ್ಲೆಲ್ಲ ಹೋಗ್ತಿಲ್ಲ ಅಂತ ಚೆಕ್ ಮಾಡ್ಕೊಂಡ್ ಬರ್ತಿದ್ದಾರೆ. ಇದು ಈಗ ಹೊಸದಾಗಿ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಸೌತೆ ಗಿಡದ ಪಕ್ಕದಲ್ಲಿ ಅಡಿಕೆ ಸಸಿ ನೆಟ್ಟಿದೀವಿ. ಮನೆಯವರು ಡ್ರಿಪ್ಗೆ ನೀರ್ ಬಿಟ್ಟು ಹೋದ್ರು. ಈಗ ನೀರ್ ಬಿಟ್ಟು ಬಂದ್ರು ಮನೆ ಹತ್ರ. ಇಲ್ಲಿ ನಮ್ಮ ಅತ್ತೆಯವರ ಅಕ್ಕ, ಅವ್ರ ಮಾವ ಎಲ್ಲ ಅವರೆಕಾಳು ಸುಲಿತಾ ಇದಾರೆ ಕ್ಯೂಸಂಬಳ ಮಾಡೋದಕ್ಕೆ. ಅವರೆಕಾಯಿ ಸುಲಿದು ಅದನ್ನ ಕ್ಯೂಸಂಬಳ ಮಾಡ್ತಾರೆ. ನಮ್ಮ ಅತ್ತೆ ನೋಡಿ ಎಲ್ಲ ಕೇರ್ತಾ ಇದ್ದಾರೆ, ಅದ್ರಲ್ಲಿ ಏನಾದ್ರು ರೈತ ಏನು ಎತ್ತ ಅಂತ ಕೇರ್ತಾ ಇದ್ದಾರೆ. ನನ್ ಮಗಳು ಜೋಕಲ್ಲಿ ಹೇಳ್ತಿದ್ಲು, ಅವ್ರ ಅಜ್ಜಿ ಏನು ನೋಡ್ತಾ ಐತೆ ಅಂತ ಹೇಳಿ ಬಂದು ನೋಡ್ತಾ ಇದ್ದಾಳೆ. ನಮ್ ಕಡೆ ಹಸೆಕಾಳು ಕ್ಯೂಸಂಬಳ ಅಂತ ಹೇಳ್ತೀವಿ, ಅವರೆಕಾಳು ಕ್ಯೂಸಂಬಳ ಅಂತ ಹೇಳ್ತೀವಿ. ಕೆಲವು ಕಡೆ ಸಪ್ಪೆಸ್ರು ಅಂತ ಹೇಳ್ತಾರೆ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಮುಂದಿನ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಉಷಾ ಚೇತನ್ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.